ಮತ್ತು ಬರಗಾಲ ಇರುವುದರಿಂದ ಆ ಕೆರೆಗಳನ್ನು ತುಂಬಿಸಲಿಕ್ಕೆ ಆಗದೇ ಇರುವ ಕಾರಣಕ್ಕೋಸ್ಕರವಾಗಿ ರೈತರಿಗೆ ಸಮಸ್ಯೆ ಆಗಿದೆ. ಒಂದು ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣವೆಷ್ಟು ಮತ್ತು ಕೊಳವೆಬಾವಿಗಳು ಎಷ್ಟು ಹಾಳಾಗಿವೆ ಅನ್ನೋ ಮಾಹಿತಿನ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. 50 ಸಣ್ಣ ನೀರಾವರಿ ಇಲಾಖೆ ಕೆರೆಗಳಲ್ಲಿ ಎಲ್ಲ ಕೆರೆಗಳ ಒಂದು ಸರ್ವ ಕಾರ್ಯಗಳು ಸುಮಾರು 32 ಕೆರೆಗಳು, ಎಲ್ಲ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗುತ್ತದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಅದರಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ 114 ಕೆರೆಗಳಿದೆ ಅಂತ ಹೇಳ್ತೀನಿ. ಆ ಕೆರೆಗಳನ್ನ ಕೆಲವು ಏತ ನೀರಾವರಿಯಿಂದ ತುಂಬಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ, ಕೆಲವು ಮಳೆ ಮಿಶ್ರಿತ ಕೆರೆ ತುಂಬಿಸ್ತೀರಿ ಅಂತ ಹೇಳಿದಿರಿ. ಐ ವಾಂಟ್ ಟು ನೋ, ಈ ಒಂದು ಕೆರೆ ತುಂಬಿಸೋದ್ರಿಂದ ಎಷ್ಟು ಎಕರೆಗಳಿಗೆ ಉಪಯೋಗ ಆಗ್ತದೆ ಸಪ್ಲಿಮೆಂಟರಿ ಕ್ವಶನ್ ಕೇಳ್ತಾ ಇದ್ದೀನಿ. ಎರಡನೇದು, ಹಲವಾರು ಕೆರೆಗಳು ಇವತ್ತು ಮಳೆ ಮೇಲೆ ಆಶ್ರಿತ ಆಗಿರೋದ್ರಿಂದ ಮತ್ತು ಬರಗಾಲ ಇರೋದ್ರಿಂದ ಆ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರವಾಗಿ ರೈತರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಕೊಳವೆ ಬಾವಿಗಳಲ್ಲಿ ನೀವು ನೀರು ತುಂಬಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಏನಾಗ್ತದೆ, ಗ್ರೌಂಡ್ ಲೆವೆಲ್ ವಾಟರ್ ಕೆಳಗಡೆ ಹೋದಾಗ ಕುಡಿಯುವ ನೀರಿನ ಸಮಸ್ಯೆ ಆಗ್ತದ? ಎಲ್ಲ ಪ್ರಶ್ನೆಗಳನ್ನ ಸಪ್ಲಿಮೆಂಟರಿ ಆಗಿ ಮಾನ್ಯ ಸಚಿವರನ್ನ ಕೇಳ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಇದು ಮೈಸೂರು ಜಿಲ್ಲೆಯಲ್ಲಿ ಸುಮಾರು 50 ಸಣ್ಣ ನೀರಾವರಿ ಇಲಾಖೆಯ ಒಂದು ಕೆರೆಗಳು ಇದ್ದು ಸುಮಾರು 1116 MCPH ಶೇಖರಣೆ ಸಾಮರ್ಥ್ಯ ಹೊಂದಿರುತ್ತದೆ. ಚಾಮರಾಜ ಜಿಲ್ಲೆಯಲ್ಲಿ ಸುಮಾರು 64 ಸಣ್ಣ ನೀರಾವರಿ ಇಲಾಖೆಗಳ ಕೆರೆ ಇರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 21 ಏಕ ನೀರಾವರಿ ಯೋಜನೆಗಳಿರುತ್ತದೆ ಮತ್ತು ಸದರಿ ಯೋಜನೆಗಳ ಮೂಲಕ ಒಟ್ಟು 228 ಕೆರೆಗಳು ಇರುತ್ತದೆ. ಅದರಲ್ಲಿ 4 ಕೆರೆಗಳು ಸಣ್ಣ ನೀರಾವರಿ ಇಲಾಖೆ, ಉಳಿದು 224 ಕೆರೆಗಳು ವಿವಿಧ ಬೇರೆ ಇಲಾಖೆಗಳಲ್ಲಿ ತುಂಬಿಸಿರ್ತಾರೆ. ಅದರಲ್ಲಿ ಪೆರಿಯಾಪಟ್ಟಣ ಮತ್ತು ಸುತ್ತೂರು 2 NIS ಸ್ಕೀಮ್ಸ್ಗಳಿವೆ. ಆದರೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ 9 ಕೆರೆಗಳನ್ನು ನಾವು ತುಂಬಿಸಲಾಗುತ್ತದೆ. ಅದರಲ್ಲಿ ಒಟ್ಟಾರೆ ಮೇಲಿನಂತೆ ಸಣ್ಣ ನೀರಾವರಿ ಇಲಾಖೆಯ ಒಂದು 50 ಕೆರೆಗಳ ಪೈಕಿ ಕೇವಲ 13 ಕೆರೆಗಳು ನಮ್ಮ ಸಣ್ಣ ನೀರಾವರಿ ಏಕ ನೀರಾವರಿ ಯೋಜನೆಗಳ ಮೂಲಕ ಆಗ್ತದೆ. ಇನ್ನು ಉಳಿದ ಒಂದು 37 ಕೆರೆಗಳು ಎಲ್ಲ ಇದು ರೇನ್ ಫೆಡ್ ಇದೆ, ಆ ಒಂದು ರೀತಿಯಿಂದ ಮಾಡಿಸ್ತಾ ಇದ್ದೀವಿ. ಒಂದು ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣವೆಷ್ಟು ಮತ್ತು ಅದರ ಜೊತೆಗೆ ಕೇಳಬೇಕು ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನ್ ಮಾಡಿದ್ದೀರಿ? ಈ ಸಣ್ಣ ನೀರಾವರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಾದರೂ ಕ್ರಮಗಳು ಕೈಗೊಂಡಿದ್ದೀರಾ? ಕೊಳವೆ ಬಾವಿಗಳು ಎಷ್ಟು ಹಾಳಾಗಿವೆ ಅನ್ನೋ ಮಾಹಿತಿನ ಕೊಡ್ತೀರಾ ಅನ್ನೋದು ಕೇಳ್ತಾ ಇದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 50 ಸಣ್ಣ ನೀರಾವರಿ ಇಲಾಖೆ ಕೆರೆಗಳಲ್ಲಿ ಎಲ್ಲ ಕೆರೆಗಳ ಒಂದು ಸರ್ವ ಕಾರ್ಯಗಳು ಸುಮಾರು 32 ಕೆರೆಗಳು, 350 ಎಕರೆ ಪ್ರದೇಶವು ಒತ್ತುವರಿ ಆಗಿರುತ್ತದೆ. ಅದನ್ನು ನಾವು ಗುರುತಿಸಿದ್ದೀವಿ. ನಮ್ಮ ಇಲಾಖೆ ವತಿಯಿಂದ ಅದನ್ನು ಗುರುತಿಸಿ ಎಲ್ಲ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗುತ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವ ಒಟ್ಟು 64 ಕೆರೆಗಳ ಪೈಕಿ 60 ಕೆರೆಗಳ ಸರ್ವೆ ಕಾರ್ಯಗಳನ್ನು ನಾವು ಕೈಗೊಂಡಿದ್ದೀವಿ. 14 ಕೆರೆಗಳು ಸುಮಾರು 60 ಎಕರೆ ಅಷ್ಟು ಒತ್ತುವರಿಯನ್ನು ಗುರುತಿಸಿ ತೆರವುಗೊಳಿಸಲಾಗುತ್ತದೆ. ಬಾಕಿ ಕೇವಲ ಒಂದು 4 ಕೆರೆಗಳು ಕಂದಾಯ ಇಲಾಖೆಯಿಂದ RTI ಇಂಡೀಕರಣ ಹಾಗೂ ಸರ್ವೆ ಕಾರ್ಯ ಪೂರ್ಣಗೊಂಡು ನಂತರ ಒತ್ತುವರಿ ಕಂಡು ಬಂದಿದೆ. ಓಕೆ, ಆಯ್ತು. ಮಂಜೇಗೌಡ್ರೆ, ಧನಂಜಯ ಸರ್ಜಿ, ಹೇಮಲತಾ ನಾಯಕ್, ಶಿವಕುಮಾರ್. ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 74ರನ್ನು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರನ್ನು ಕೇಳಕ್ ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರನ ಸುದೀರ್ಘವಾಗಿ ಒದಗಿಸಿದ್ದಾರೆ. ಆದ್ರೆ ಅವರು ಕೊಟ್ಟಿರೋ ಟ್ವಿನ್ ಸಿಟಿಯಲ್ಲಿ ಇವತ್ತು ಸುಮಾರು ಒಂದು 40,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತ ನಿರೀಕ್ಷಿಸಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರು ಮಾಡ್ಕೊಂಡಿರೋ MOUಗಳು ಫಾರಿನ್ ಯೂನಿವರ್ಸಿಟೀಸ್ ಎಷ್ಟು ಬರ್ತವೆ, ಇವ್ರಿಗೆ ಇಷ್ಟೊಂದು ಜಾಗನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಂಥ ಒಂದು ನಾಲೆಡ್ಜ್ ಸೆಂಟರ್ನ ನೀವು ಮಾಡ್ತಾ ಇದ್ದೀರಿ ಬ್ಯಾಂಗ್ಳೂರಲ್ಲಿ. ಮೊದಲನೇದಾಗಿ ನಿಮ್ಗೆ ಅಭಿನಂದಿಸ್ತಾ ಇದ್ದೇನೆ. ಆದ್ರೆ ನೀವು ಎಷ್ಟು ಜನ ಫಾರಿನ್ ಯೂನಿವರ್ಸಿಟೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಿ? ಅದರಿಂದ ಬರುವಂತ ಒಂದು ನಾಲೆಡ್ಜ್ ಕ್ಯಾಪಿಟಲ್ ಆಗೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? ಆದ್ರೆ ಮತ್ತೆ ಇಲ್ಲಿ ಲೋಕಲ್ ಆಗಿ ಯಾರ್ಯಾರು ಅಪ್ರೋಚ್ ಮಾಡಿದ್ದಾರೆ? ಯಾಕಂದ್ರೆ ಟೊಯೋಟಾ ಅವರು ಎಲ್ಲೋ ಬೇರೆ ಕಡೆ ಹೋಗ್ಬೇಕಂತ ಇದನ್ನ
ಕರ್ನಾಟಕದವರು ಒಪ್ಪಿಸಿ ಅವನ್ನ ಕರ್ಕೊಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.